ಸೊ ನಿಮ್ಗೆ ಗೊತ್ತು, ನಾನು ಡಾಕ್ಟರ್ ಎಸ್.ಎಂ. ರಾಜು, ಫಾರ್ಮರ್ IAS ಆಫೀಸರ್, ನಿಯೋ ಆಯುರ್ವೇದ ಮಿರಕಲ್ ಡ್ರಿಂಕ್ಸ್ ಫೌಂಡರು. ಆಹಾರನೇ ಔಷಧಿ, ಅದನ್ನು ನಾನು ಪ್ರಚಾರ ಮಾಡೋದು. ಏಕೆಂದರೆ ಜನಕ್ಕೆ ಏನು ನಮ್ಮ ಆಯುರ್ವೇದದ ಪಿತಾಮಹ ಚರಕ ಹೇಳಿದ್ದಾರೆ, ಆಹಾರಿ ಪರಮೌಷಧಂ. ಅದೇ ರೀತಿಯೇ ಫಾದರ್ ಆಫ್ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹೇಳಿದ್ದಾರೆ, ಹಿಪೋಕ್ರಟಸ್. ಇಫ್ ಯು ಟೇಕ್ ಫುಡ್ ಆ್ಯಸ್ ಅ ಮೆಡಿಸನ್, ವಿಲ್ ನಾಟ್ ಟೇಕ್ ಮೆಡಿಸನ್ ಆಸ್ ಎ ಫುಡ್. ಅಂದರೆ ನಾವು ಆಹಾರವನ್ನು ಔಷಧಿಯ ಸ್ವರೂಪ ತಗೊಂಡ್ರೆ ಅಥವಾ ಅದರ ರೀತಿ ತಗೊಂಡ್ರೆ, ಔಷಧಿಗಳನ್ನು ಯಾವಾಗೂ ನಾವು ಆಹಾರದಂಗೆ ತಗೊಳ್ಳಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಬೆಸ್ಟ್, ನಾನು ಯಾವಾಗಲೂ ಹೇಳ್ತೀನಿ, ಫಾಸ್ಟಿಂಗ್ ಈಸ್ ದ ಬೆಸ್ಟ್ ಮೆಡಿಕೇಷನ್. ಅದರಲ್ಲೂ ನಾನು ಫಾಸ್ಟಿಂಗ್ ಇದ್ದಾಗ ಏನು ಬೇಕಾದರೂ ಬೇಯಿಸದೇ ಇರೋ ತಿನ್ಬೋದು. ಹಣ್ಣಾಗಲಿ, ಸಲಾಡ್ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ ಇತ್ಯಾದಿ. ಸೊ ಈಗ ಈ ಒಂದು ಬಡವರ ಬಂಧು ಅಂದರೆ ಬಡವರಿಗೆ ಚೀಫೆಸ್ಟ್ ಹೈಲಿ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಅಂದರೆ ಅತ್ಯಂತ ಮಹತ್ವಪೂರ್ಣವಾದ ಪೌಷ್ಟಿಕಾಂಶಗಳಿರುವಂತಹ ಚೀಪಾಗಿರೋ ಒಂದು ಮನೆ ಔಷಧಿಯನ್ನು ಹೇಳ್ತೀನಿ. ಅದನ್ನು ನಾವು ನುಗ್ಗೆ ಸೊಪ್ಪು ಅಂತೀವಿ, ಅದನ್ನು ಮೊರಿಂಗಾ ಅಂತಾರೆ. ಮೊರಿಂಗಾ ಓಲಿಫೆರಾ, ಇದು ಬೇಸಿಕಲಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಇದು ಜೆನೆಸಿಸ್ಸು ತಮಿಳ್ನಾಡು. ಆ ಮೊರಿಂಗಾ ಅನ್ನೋದು ತಮಿಳ್ ಶಬ್ದ ಅಂತ ನಾನು ಕೇಳಿದ್ದೀನಿ. ಇವತ್ತು ವರ್ಲ್ಡ್ ವೈಡ್ ಇಟ್ಸ್ ಅ ಫೇಮಸ್. ಸೊ ಈಗ ಎಷ್ಟು ನಮ್ಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಡಿಬಲ್ ಮಿನರಲ್ಸ್ ಇದೆ ನಮ್ಮ ಶರೀರಕ್ಕೆ ಬೇಕಾಗಿರೋದು, ಅದರಲ್ಲಿ 90% ಬರೀ ಮೊರಿಂಗಾನಲ್ಲೇ ಇದೆಯಂತೆ. ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಯಾವ ಫಾರ್ಮೇಟ್ ಬೇಕಾದ್ರೂ ತೊಗೊಳ್ಬೋದು, ಆಮೇಲೆ ಯಾವ ಪಾಟ್ ಬೇಕಾದ್ರೂ ತೊಗೊಳ್ಬೋದು. ಸೊಪ್ಪು, ಎಸ್ಪೆಷಲಿ ಸೊಪ್ಪು ನಮ್ಮ ಸೌತ್ ಇಂಡಿಯಾದಲ್ಲಿ ತುಂಬ ಪ್ರಚಲಿತವಿದೆ. ಏನು, ಸೊಪ್ಪಿನ ಪಲ್ಯ ತಿನ್ನೋದು. ಆಮೇಲೆ ಅದರ ಫ್ಲವರ್ಸನ್ನ ಪಲ್ಯ ಮಾಡ್ಕೊಂಡು ತಿಂತೀವಿ. ನಾರ್ತ್ ಇಂಡಿಯಾದಲ್ಲಿ ಅದರ ಒಂದು ಕಾಯಿ ಅಂದರೆ ನುಗ್ಗೆಕಾಯಿ, ಅದರದ್ದು ಸಬ್ಜಿ ಅಂತ ಮಾಡ್ಕೊಂಡು ತಿಂತಾರೆ. ಇಲ್ಲಿ ನಾವು ಅದನ್ನು ಸಾಂಬಾರಿಗೆ ಇನ್ವೇರಿಯಬಲಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಅದನ್ನು ಕೆಲವರು ತಪ್ಪು ಕಲ್ಪನೆಯಿಂದ ಹಸಿ ಸೊಪ್ಪನ್ನು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಕುಡಿದ್ಬಿಟ್ಟು ಇವೆಲ್ಲನೂ ಗಾಯಗಳು ಮಾಡ್ಕೊತಾರೆ. ಎಂಟಾರೇನೋ ಫುಡ್ ಪೈಪು. ಸೊ ಅವೆಲ್ಲನೂ ಅನ್ಸೈಂಟಿಫಿಕಲ್ಲು. ಸೊ ಏನು ಅಂದರೆ ಇಂಪಾರ್ಟೆಂಟು, ಒಂದು ಎಷ್ಟು ಕ್ವಾಂಟಿಟಿ ತೊಗೊಳ್ಬೇಕು ರಾ ಇದ್ದರೆ, ಆಮೇಲೆ ಎಷ್ಟು ಅದನ್ನು ನೀವು ಇದು ಮಾಡಬೇಕು, ಅದನ್ನು ನೀವು ಸೈಂಟಿಫಿಕಲಿ ಯೂಸ್ ಮಾಡ್ತಿದ್ರೆ ಆವಾಗ ರಾ ಒಳ್ಳೆಯದು. ಎಸ್ಪೆಷಲಿ ರಾನಲ್ಲೇನು, ಎಲೆಗಳನ್ನು ನೆರಳಿನಲ್ಲಿ ಆರಿಸ್ಬಿಡ್ರಿ, ಒಣಗಿಸ್ಬಿಡ್ರಿ. ಅದಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಡ್ರಿ. ಫ್ರೈ ಮಾಡಿಬಿಟ್ಟು ಅದನ್ನೇ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು, ಆ ಪೌಡ್ರನ್ನೇ ಸಣ್ಣ ಇದರಿಂದ ಫಿಲ್ಟ್ರ್ ಮಾಡ್ಕೊಂಬಿಡ್ರಿ. ಅದನ್ನ ಇದಕ್ಕೊಂದು ಅರ್ಧ ಟೀ ಸ್ಪೂನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ನೀವೇನು ನಿಂಬೆಹಣ್ಣು ರಸ ಅವೆಲ್ಲ ತೊಗೊಳ್ತೀವಿ ಅದರಲ್ಲಿ ಹಾಕ್ಕೊಂಡು ಬೆಳಗ್ಗೆ ಒಂದು ಸರಿ, ಸಂಜೆ ನೀರಲ್ಲಿ, ಅಥವಾ ಅದನ್ನು ಚಟ್ನಿ ಪೌಡ್ರಲ್ಲಿ ಮಿಕ್ಸ್ ಮಾಡಿದ್ರೂ ಎಂಜಾಯ್ ಮಾಡ್ಬೋದು ನೀವು. ಅದು ಒಂದು. ಎರಡನೇದು ಸೂಪ್ ಅಂತೂ ಸುಪ್ರೀಮ್ ಅಂತ ಹೇಳ್ಬೋದು. ಎಸ್ಪೆಷಲಿ ಇದು ಕ್ಯಾನ್ಸರಿಂದ ಹೊರಬಂದವರಿಗೆ ಅವರಿಗೆಲ್ಲನೂ ಶಕ್ತಿ ಕೊಡೋದಕ್ಕೆ ಇಟ್ಸ್ ನಂಬರ್ 1. ಸೊ ಅದರಲ್ಲಿ ಸೂಪಲ್ಲೇನು, ಇದ್ರ ಸೊಪ್ಪು ಒಂದು 70%, ಇನ್ನು 30%ಅಲ್ಲಿ ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಮತ್ತು ಇದು ಯಾವುದು ಕರಿಬೇವು. ಸೊ ಇವೆಲ್ಲ ಯೂಸ್ ಮಾಡಿಬಿಟ್ಟು ಇದನ್ನೆಲ್ಲ ಸೊಪ್ಪನ್ನು ಚಾಪ್ ಮಾಡಿಬಿಟ್ಟು ಅದನ್ನು ಪೌಂಡ್ ಮಾಡಿಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ನೀರು ತೆಗೆದುಬಿಟ್ಟು ಅದರಲ್ಲೇನೇ ಒಂದು ಅರ್ಧ ಟೀ ಸ್ಪೂನು ತುಪ್ಪದ್ದು ಇದು ಹಾಕ್ಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಬರುತ್ತೆ. ಅದು ಒಂದು ಮೆಥೆಡ್ಡು. ಇನ್ನೊಂದು ಮೆಥಡ್ ಏನು, ಬಾಯ್ಲ್ ಮಾಡಿಬಿಟ್ಟು
ಮಿಕ್ಸಿನಲ್ಲಿ ಎಲ್ಲನೂ ಪೇಸ್ಟ್ ಮಾಡಿಬಿಟ್ಟು ಮತ್ತು ಅದನ್ನು ಲಿಕ್ವಿಡ್ ಥರ ಮಾಡಿಕೊಂಡು ಅದಕ್ಕೆ ಒಳ್ಳೆ ಒಗ್ಗರಣೆ ತುಪ್ಪದಲ್ಲಿ ಕೊಟ್ಕೊಂಡು ಅದರಲ್ಲಿ ತೆಗೊಳ್ಳೋದು ಅದೊಂದು ವೆರೈಟಿ. ಸೊ ಇನ್ನೊಂದು ವೆರೈಟಿ ಏನು, ಸಾರಲ್ಲಿ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಸೊ ಬಟ್ ಏನು ಅಂತಂದರೆ, ನಾನು ಈವನ್ ಡಿವಿಷನಲ್ ಕಮಿಷನರ್ ಆಗಿದ್ದಾಗ ನಮ್ಮಲ್ಲಿ ಆನರಬಲ್ ಯೂನಿಯನ್ ಮಿನಿಸ್ಟ್ರಿ ಈಗೂ ಇದ್ದಾರೆ, ಅವರು ಗಿರಿರಾಜ್ ಸಿಂಗ್ ಸಾಹೇಬ್ರಂತ, ಅವರು ಟೆಕ್ಸ್ಟೈಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ನನಗೆ ಅಂದಿದ್ದರು, ರಾಜೀವರೇ ನೀವು ಪ್ರತಿಯೊಂದು ಮನೆಯಲ್ಲೂ ಅಟ್ಲೀಸ್ಟ್ ಇದನ್ನು ಒಂದೊಂದು ಗಿಡ ಹಾಕಿಸ್ಬೇಕು ಅಂತ. ಸೊ ಆ ವೇಳೆಯಲ್ಲಿ ಈ ಒಂದು ನುಗ್ಗೆ ಸೊಪ್ಪಿನ ಗಿಡ ಅಂದರೆ ಮೊರಿಂಗಾ ಪ್ಲ್ಯಾಂಟು, ಆಮೇಲೆ ಒಂದು ನಿಂಬೆಹಣ್ಣು, ಆಮೇಲೆ ಇನ್ನೊಂದು ಬೇವುನ ಮೆಡಿಸಿನಲ್ ವ್ಯಾಲ್ಯೂ, ನಿಂಬೆಹಣ್ಣು ಮೆಡಿಸಿನಲ್ ವ್ಯಾಲ್ಯೂ, ಆಮೇಲೆ ಇದು ಮೊರಿಂಗಾನು ಮೆಡಿಸಿನಲ್ ವ್ಯಾಲ್ಯೂ. ಸೊ ಆದ್ದರಿಂದ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಈ 3 ಗಿಡನೂ ನಿಮ್ಮ ಹಿತ್ತಲ ಮನೇಲಿ ಹಾಕ್ಕೊಂಡ್ರೆ, ಹಳ್ಳಿಗಳಲ್ಲೇ ಇವನ್ನ ಸ್ನಾನ ಮಾಡೋ ಕಡೆಯಿಂದನೇ ಒಂದು ಗಿಡಗಳೆಲ್ಲ ಹಾಕಿರ್ತಾಯಿದ್ರು. ಸೊ ಅಲ್ಲೇ ಹಾಕ್ತಂದ್ರೆ ಸ್ನಾನ ನೀರೂ ಅದರಲ್ಲೇ ಹೋಗ್ತಾ ಇರ್ತೈತೆ. ಸೊ ಯು ವಿಲ್ ರಿಯಲಿ ಎಂಜಾಯ್ ಇಟ್. ಇಲ್ಲ ಅಂದರೆ ಚಾಪಕಲ್ಲು ನೀರು ಅಲ್ಲೇ ಪಕ್ಕದಲ್ಲಿ ಹಾಕ್ತು ಅಂದರೆ ನೀರು ಅಲ್ಲೇ ಇರ್ತೈತೆ. ಸೊ ಇದರಲ್ಲೇನು, ಒಂದು ಇದು ಪ್ರಕೃತಿನ ನಾವು ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಎರಡನೇದು ಇನ್ಸ್ಟಂಟ್ ಚೀಪಾಗಿ ರಿಚ್ ಫುಡ್ಡು ಕೈಗೆ ಸಿಗುತ್ತೆ. ಆಮೇಲೆ ಆರೋಗ್ಯಕ್ಕಂತೂ ನಂಬರ್ 1 ಇದಿಟ್ಕೊಳ್ಬೋದು. ಸೊ ಆದ್ದರಿಂದ ಇದ್ರದ್ದು ಮಹತ್ವ ಏನು ಅಂತಂದರೆ, ನೀವು 1 ಗ್ಲಾಸ್ ಸೂಪ್ ಕುಡಿದ್ರೆ ಏನೋ ಒಂದು ಮಟನ್ 1 kg ಮಟನ್ ತಿಂದರೆ ಎಷ್ಟು ಅದರಲ್ಲಿ ಸತ್ವಾಂಶ ಇದೆ ಅಷ್ಟು ಇಲ್ಲಿರ್ಬೋದು ಅಂತ ನಾನು ಹೇಳ್ಬೋದು. ಅಷ್ಟು ಇದರಲ್ಲಿ ಇದಿದೆ, ಏನು ಮಿನರಲ್ಸ್ ಪರ್ಟಿಕ್ಯುಲರ್ಲಿ. ಸೊ ಅದು ಬಾಡಿಗೆ ಭಾರಿ ಒಳ್ಳೆಯದು. ಕ್ಯಾಲ್ಸಿಯಮ್ ಅಂತೆ, ಬೋರಾನ್ ಅಂತೆ, ಏನೆಲ್ಲ ಸಲ್ಫರು, ಇವೆಲ್ಲನೂ ಸ್ಮಾಲ್ ಕ್ವಾಂಟಿಟೀಸ್ನಲ್ಲಿ ಅದು ಎಲ್ಲದರಲ್ಲೂ ಇದೆ, ಈರುಳ್ಳಿನಲ್ಲಿದೆ, ಬೆಳ್ಳುಳ್ಳಿನಲ್ಲೇ. ಬಟ್ ಇದರಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಆ್ಯಂಡ್ ಹೈಯೆಸ್ಟ್ ಅಮೌಂಟ್ ಇದೆ ಅಂತ ಹೇಳ್ತೀನಿ. ಸೊ ಆದ್ದರಿಂದ ಇದು ಚೀಪೆಸ್ಟ್. ಇದು ಎಲೆನೂ ಯೂಸ್ ಮಾಡ್ಬೋದು, ಆಮೇಲೆ ಅದನ್ನು ಇದು ಕಾಯಿನೂ ಯೂಸ್ ಮಾಡ್ಬೋದು, ಹೂವೂ ಯೂಸ್ ಮಾಡ್ಬೋದು. ಸೊ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇದನ್ನು ಬೆನಿಫಿಟ್ಸ್ನ ಎಂಜಾಯ್ ಮಾಡಿ. ಇದನ್ನು ವರ್ಲ್ಡಲ್ಲಿ ಸೂಪರ್ ಫುಡ್ಡಲ್ಲೇ ಇದನ್ನು ಹೇಳ್ತಾರೆ. ನೀವು ಟೇಸ್ಟ್ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ರಿ, ಏನಾದ್ರು ಎಣ್ಣೆಯಲ್ಲಿ ಫ್ರೈ ಮಾಡೋದು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟೇ. ಥ್ಯಾಂಕ್ ಯು.